ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಕ್ಕೆ ದಿಢೀರ್ ಭೇಟಿ ನೀಡಿದ್ದ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷ ಟಿ ಶ್ಯಾಮ್ ಭಟ್ ಮತ್ತು ಸದಸ್ಯ ಎಸ್ಕೆ ವಂಟಿಗೋಡಿ ತಂಡ ನಗರದಲ್ಲಿ ವಿವಿಧ ಕಡೆ ಸಂಚಾರ ಮಾಡಿದ್ದಾರೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ಸಂಚಾರ ಮಾಡುವ ಪ್ರಯಾಣಿಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಸೂಕ್ತ ಸಮಯಕ್ಕೆ ಬಸ್ ಬರುವುದಿಲ್ಲ, ಬಂದರೂ ಹೆಚ್ಚುವರಿ ಪ್ರಯಾಣಿಕರನ್ನು ತುಂಬಿ ತೊಂದರೆ ಉಂಟಾಗಿದೆ ಎನ್ನುವ ಮಾತುಗಳು ಕೇಳಿಬಂದವು. ಅದೇ ರೀತಿ ಇತರೆ ಅಂಗಡಿ ಮುಂಗಟ್ಟುಗಳಲ್ಲಿ ಅವಧಿ ಮುಗಿದ ತಂಪು ಪಾನೀಯಗಳು ಕಂಡುಬಂದಿದ್ದು ಪರಿಶೀಲನೆ ನಡೆಸಿದ್ದಾರೆ. ಹಾಗೆಯೇ ಅವಧಿ ಮುಗಿದ ಪಾನೀಯಗಳನ್ನು ಗ್ರಾಹಕರಿಗೆ ಏಕೆ ಮಾರಾಟ ಮಾಡ್ತೀರಾ ಎಂದು ಆಕ್ರೋಶಗೊಂಡಿದ್ರು. ಅಧಿಕಾರಿಗಳಿಗೆ ಇದರ ಬಗ್ಗೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ ಎಂದು ಮಾರ್ಗಸೂಚಿ ಹೊರಡಿಸಿದ್ದಾರೆ. ಟೂ ಲೀಟರ್ ಎಲ್ಲ ಇದೆ. ಅಲ್ಲಿ ಮೇಲೆ ಇರೋದು ಎಲ್ಲ ಆಗಿದೆ ಅಂತ ನೋಡಿ. ನೋಡ ಆ ಸೈಡಲ್ಲಿ ಇರುತ್ತೆ. ದೊಡ್ಡ ಕೂಡ ದೊಡ್ಡದು ಕೂಡ ತೆಗೀರಿ ನೋಡ್ಬೇಕು. ಸಾಧಾರಣ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಇದೇ ಥರ ಮಾಡ್ತಾರೆ. ಡೇಟಾ ಆದ ಮೇಲೆ ಹೊರಗಡೆ ಸ್ಟೋರ್ ರೂಮಲ್ಲಿ ಇಟ್ಟು ರಿಟರ್ನ್ ಮಾಡಬೇಕು. ಮಾರಕ್ಕಿಟ್ಟರೆ ಯಾರಕ್ಕೂ ಬಂದರೆ ಕೊಟ್ಬಿಡ್ತೀರಾ ನೀವು ದುಡ್ಡು? ಇಲ್ಲಿ ನೋಡಿ ಅರ್ಜೆಂಟಿಗೆ ಬರ್ತಾರೆ, ಯಾವ್ದು ಕೊಟ್ಟರು ನಡೀತಾ ಅಂತ ಕೊಡ್ತಾ ಇದ್ದೀರಿ. 17/9 ಇದು ಎಕ್ಸ್ಪೈರ್ ಆಗಿದೆ. ಯಾರಿದ್ದಾರೆ? ನೀನೇನಾ? ಹೇಳಪ್ಪ, ಯಾರು ನೀರೋದು ನೀನೇ ಅಲ್ಲೇ ಓನರ್ ಮೇಲೂ ಕೇಸ್ ಆಗುತ್ತೆ, ನಿಮ್ಮ ಮೇಲೂ ಕೇಸ್ ಆಗುತ್ತೆ. ನೋಡ್ರಿ ಅದು ಹೆಸರು ಬರ್ಕೊಂಡ್ರಿ ಅವ್ರ ಮೇಲೆ ಕೇಸ್ ಆಗುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ಅಲ್ಲಿ ಮೇಲೆ ಇರೋದು ಎಲ್ಲ ಆಗಿದೆ ಅಂತ ನೋಡಿ. ತೊಂಬೈ ನೋಡೋದು. ನೋಡ ಆ ಸೈಡಲ್ಲಿ ಇರುತ್ತೆ. ದೊಡ್ಡ ಕೂಡ ದೊಡ್ಡದು ಕೂಡ ತೆಗೀರಿ. ಅದು ಓನರಾ? ನಮ್ಮ ಬ್ರದರ್ಸ್ ನೀವಾ? ಬೇರೆ ಅಂಗಡಿಯಲ್ಲಿ ಒಂದು ಪರ್ಚೇಸ್ ಮಾಡಿ ರಸೀಟ್ ಪೊಲೀಸ್ ನೋಡಿ. ಅದೆಲ್ಲ ಈಗ ಅವು ನೋಡ ಎಲ್ಲ ಕಂಪ್ನಿಯವರೆಲ್ಲ ಇದ್ದಾರೆ ಕೊಟ್ಟಿರೋದು ಸರ್. ಎಲ್ಲಿವರೆಗೂ ಮಾರಬೇಕು ಅವೆಲ್ಲ ತೆಗೆಸಿ ಸೀಸ್ ಮಾಡ್ಸಕ್ಕೆ. ಬಸ್ ಸ್ಟ್ಯಾಂಡಿಗೆ ಭೇಟಿ ನೀಡಿದಾಗ ಬಸ್ ಸ್ಟ್ಯಾಂಡ್ನಲ್ಲಿ ಕ್ಲೀನ್ನೆಸ್ ಎಲ್ಲ ಸರಿಯಾಗಿದೆ. ಆದರೆ ಅಲ್ಲಿ ಅಂಗಡಿಗಳಲ್ಲಿ ಆಹಾರ ಪದಾರ್ಥಗಳನ್ನು ಎಕ್ಸ್ಪೈರಿ ಡೇಟ್ ಮುಗಿದ ನಂತರ ಎಕ್ಸ್ಪೈರಿ ಡೇಟ್ ಆದಂಥ ಆಹಾರ ಪದಾರ್ಥಗಳನ್ನು ಕೂಡ ತಂಪು ಪಾನೀಯಗಳು ಸೇಲ್ ಮಾಡೋದು ಕಂಡುಬಂತು. ಅದಕ್ಕೆ ಕೂಡಲೇ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅಲ್ಲಿ ನಮ್ಮೊಟ್ಟಿಗೆ ಇದ್ದಂಥ ಎಡಿಷನಲ್ SP ಅವರಿಗೆ ಹೇಳಿದ್ದೇವೆ. ಆಮೇಲೆ DC ಅವರಿಗೆ ಹೇಳಿ ಫುಡ್ ಸೇಫ್ಟಿ ಆಫೀಸರಿಗೆ ಕೂಡ ತಕ್ಷಣ ಕ್ರಮ ತಗೊಳ್ಳಿಕ್ಕೆ ತಿಳಿಸಿ ಅಂತ ಹೇಳಿದ್ದೇವೆ. ಈಗ ನಮ್ಮ ಆಫೀಸರ್ಸ್ ಮೀಟಿಂಗಲ್ಲಿ ಕೂಡ ನಾವು ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ನಿರ್ದೇಶನವನ್ನು ಕೊಡ್ತೇವೆ. ಅಲ್ಲ, ಅದು ಗಮನಕ್ಕೆ ಬಂದಿಲ್ಲ. ಅದನ್ನು ಇವತ್ತು ನಾವೀಗ ಫುಡ್ ಸೇಫ್ಟಿ ಆಫೀಸರ್ಗೆ ಹೇಳುವಾಗ ಇಡೀ ಜಿಲ್ಲೆಯೊಳಗೆ ನೀವು ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತೇವೆ. ಇನ್ನು ಅದೇ ರೀತಿ ಬಡ ರೋಗಿಗಳ ದೇವಾಲಯ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಆರೋಗ್ಯ ಸೇವೆಗಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಬಡ ರೋಗಿಗಳ ಬಳಿ ಮಾಹಿತಿ ಪಡೆದಿದ್ದಾರೆ. ನೋಂದಣಿ ಕೊಠಡಿ, OPD, ರೋಗಿಗಳ ಕೊಠಡಿ, ತುರ್ತು ಚಿಕಿತ್ಸಾ ಕೊಠಡಿ, ಔಷಧ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಾಗೆ ಜಿಲ್ಲಾಸ್ಪತ್ರೆಯ ಕೆಲವು ಲೋಪದೋಷಗಳ ಬಗ್ಗೆ ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದು ಸೂಕ್ತ ಕ್ರಮ ವಹಿಸಿ ನಿರ್ವಹಣೆ ಮಾಡಿ ಎಂದಿದ್ದಾರೆ. ಎಷ್ಟೊತ್ತಿಗೆ ಅಡ್ಮಿಷನ್ ಆಯಿತು?
ಅಲ್ಲ, ನೀವು ರಾತ್ರಿ 11:30ಗೆ ಬಂದರೂ ಸರಿಯಾಗಿ ನೋಡಿದ್ದಾರೆ. ಇದ್ದಾರಾ? ಎಷ್ಟು ದಿನ ಆಯ್ತು? ಏನು ಸರಿಯಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ? ಚೆನ್ನಾಗಿ ನೋಡ್ತಾರೆ, ಬಟ್ ನರ್ಸ್ಗಳು ಸರಿಯಾಗಿ ಚೆನ್ನಾಗಿ ಮಾತಾಡಿಸೋದಿಲ್ಲ ಅಂತ ಏನಾದ್ರು ಕೇಳಿದ್ರೆ ರೂಡಾಗಿ ಬಿಹೇವ್ ಮಾಡ್ತಾರೆ ಅಂಥದ್ದೇನಾದ್ರು ಇದೆಯಾ? ಅಲ್ಲ, ಅಲ್ಲಿ ಯಾರು ಹೇಳಲಿಲ್ಲ, ಯಾರೋ ಇಲ್ಲಿ ಕೊಡ್ಲಿಕ್ಕೆ ಹೇಳಿದ್ರು. ವಿಡಿಯೋ ಮಾತಾಡ್ಸಮ್ಮ, ಇಲ್ಲಿ ಬರ್ಬೇಕಾದ್ರೆ ಯಾವ ತಿಂಗಳು? ಅಕ್ಟೋಬರ್? ಎಲ್ಲ ಇದೆ. ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅಂದರೆ ಇವತ್ತು ನಾವು ಹೋದಾಗ ಕ್ಲೀನ್ನೆಸ್ ಬಗ್ಗೆ ನೋಡಿದೆವು. ಟಾಯ್ಲೆಟ್ ಕೂಡ ತಕ್ಕ ಮಟ್ಟಿಗೆ ಕ್ಲೀನಾಗಿತ್ತು. ನೀವು ಇದ್ದರೆ ಕಾಣುತ್ತೆ ಅಲ್ಲಿ. ನೀವು ಈಗ ಹೇಳಿದಾಗ ಅದು ಇವತ್ತು ಮಾತ್ರ ಇತ್ತು, ಬಾಕಿ ದಿನ ಇರುವುದಿಲ್ಲ ಅಂತಾದರೆ ಅದನ್ನು ಕೂಡ ಈಗ ಡಾಕ್ಟರ್ ಗಮನಕ್ಕೆ ನಾವು ತರ್ತೇವೆ. ಬಟ್ ಬೇರೆ ಸರ್ವಿಸಸ್ ಮಟ್ಟಿಗೆ ನಾವು ಕೇಳಿದಾಗ ಅಲ್ಲಿ ಪೇಷಂಟ್ಸ್ ಕೂಡ ಸರ್ವಿಸಸ್ ಬಗ್ಗೆ ಯಾವುದೇ ದೂರುಗಳನ್ನು ಹೇಳಲಿಲ್ಲ. ಅಂದರೆ ತೃಪ್ತಿಕರವಾಗಿದೆ ಅಂತ ಹೇಳೋದನ್ನು ಹೇಳಿದ್ದಾರೆ. ಮತ್ತು ನೀವು ಹೇಳಿದಿರಿ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ವ್ಯವಸ್ಥೆ ಜಾಸ್ತಿ ಮಾಡಬೇಕಾಗತ್ತೆ ಅಂತ. ಸ್ವಲ್ಪ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಸಾಯಂಕಾಲದ ನಂತರ ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ ಕೂಡಲೇ ಕ್ರಮ ತಗೊಳ್ಳಿಕ್ಕೆ ಪೊಲೀಸ್ ಎಡಿಷನಲ್ SP ಗೂ ಹೇಳಿದ್ದೇವೆ. ಮತ್ತು ಸೆಕ್ಯೂರಿಟಿ ಪರ್ಸನಲ್ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮೆಡಿಕಲ್ ಕಾಲೇಜ್ ವತಿಯಿಂದ ಔಟ್ಸೋರ್ಸ್ ಮಾಡಿ ಸೆಕ್ಯೂರಿಟಿ ಸರ್ವಿಸಸ್ ಅಂತ ತಗೊಳ್ಳಿಕ್ಕೆ ಕೂಡ ಡಾಕ್ಟರ್ಗೆ ಹೇಳಿದ್ದೇವೆ. ಇನ್ನು ಚಿಕ್ಕಬಳ್ಳಾಪುರ ನಗರ ಪರಿಶೀಲನೆ ನಡೆಸಿದ ನಂತರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಜಿಲ್ಲಾ ಮಟ್ಟದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.